ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಜಿಮ್ಮಿಗೆ ಹೊರಟೆ. ಜಿಮ್ ಅಲ್ಲಿ ವರ್ಕೌಟ್ ಜಾಸ್ತಿ ಮಾಡಕ್ಕಾಗಿಲ್ಲ, ಮನೆಗೆ ಬೇಗ ಬಂದೆ. ಇವಳದ್ರ ಸ್ವಲ್ಪ ತಿಂಡಿ ತಂದ್ಕೊಡು ಅಂತ ಹೇಳಿದ್ರೆ ನಗ್ತಾ ಇದ್ಲು. ತಿಂಡಿ ತಿಂದು ಕಂಟಿನ್ಯೂಸ್ ಮಳೆ ಬರ್ತಿರೋದ್ರಿಂದ ಬಿಸಿ ನೀರು ಬರ್ತಾ ಇರಲಿಲ್ಲ, ಹಾಗಾಗಿ ಗ್ಯಾಸಲ್ಲೇ ನೀರ್ನ ಬಿಸಿ ಮಾಡ್ಕೊಂಡೆ. ಯಾಕಂದ್ರೆ ನನಗೆ ತುಂಬಾನೇ ಲೋ ಫೀಲ್ ಆಗ್ತಾ ಇತ್ತು, ಸುಸ್ತಾಗ್ತಾ ಇತ್ತು, ಮತ್ತೆ ಜ್ವರ ಬರೋ ತರ ಫೀಲ್ ಆಗ್ತಾ ಇತ್ತು. ಆ ತರ ಟೈಮಲ್ಲಿ ನಾನು ಬಿಸಿ ಬಿಸಿ ನೀರಿಗೆ ಕಾಲಿಟ್ಟು ಬಿಸಿ ಬಿಸಿ ನೀರನ್ನ ಕುಡಿತೀನಿ. ಸೊ ಆವಾಗ ನಾವು ಸ್ವೆಟ್ ಆಗ್ತೀವಿ, ಅದರಿಂದ ನಮ್ ಜ್ವರ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಸುಸ್ತು ಕೂಡ ಕಮ್ಮಿ ಆಗುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮಮ್ಮ ಇಲ್ಲಿ ನಾನು ನಾಟಕ ಮಾಡ್ತಾ ಇದ್ದೀನಿ ಬಿಸಿ ಇಲ್ಲ ನೀರು ಅಂತ ಇದ್ರು, ಹಾಗಾಗಿ ಅವ್ರನ್ನ ನಿಲ್ಸ್ಬಿಟ್ಟು ಟ್ರೈ ಮಾಡಿದೆ. ಸೊ ಅವ್ರು ಆರಾಮಾಗಿ ನಿಂತ್ಕೊಂಡ್ರು. ನಾನೇನೋ ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ನೋಡ್ ನಗ್ತಾ ಇದ್ಲು. ಚಂದ ರೆಡಿಯಾಗಿ ಬಂದಿದೆ, ಸ್ಮೈಲ್ ಮಾಡು ಅಂದ್ರೆ ಹೀ ಅಂತ ಇದ್ಲು. ಹಾಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲಸ ಆದ್ಮೇಲೆ ಅಮ್ಮ ಸಂಜೆ ಪಕೋಡ ಮಾಡ್ಕೊಟ್ಟಿದ್ರು, ತಿಂದು ತುಂಬಾನೇ ತಲೆ ನೋವ್ತಾ ಇತ್ತು, ಹಾಗಾಗಿ ಇವಳನ್ನ ಕರ್ಸ್ಕೊಂಡು ಹೆಡ್ ಮಸಾಜ್ ಮಾಡಿಸ್ಕೊಂಡೆ. ಅದಾದ್ಮೇಲೆ ಕೆಲಸ ಮಾಡಿ ಲಾಗೌಟ್ ಆದ್ಮೇಲೆ ಯಾಕೋ ತುಂಬಾ ಫೇಸಿಗೂ ರಿಲ್ಯಾಕ್ಸೇಷನ್ ಬೇಕಿತ್ತು, ಹಾಗಾಗಿ ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡಿದೆ. ಯಾಕಂದ್ರೆ ನನ್ನ ಐಸ್ ರೋಲರ್ ನಾನು ಬೆಂಗಳೂರಲ್ಲೇ ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಈ ಟೆಕ್ನಿಕ್ ನ ಯೂಸ್ ಮಾಡಿದೆ. ಸ್ವಲ್ಪ ಚಳಿ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಯ್ತು, ಅದಾದ್ಮೇಲೆ ಸರಿ ಆಗುತ್ತೆ. ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾನೇ ಚೆನ್ನಾಗುತ್ತೆ, ಮತ್ತೆ ಮೈಂಡ್ ಕೂಡ ತುಂಬಾನೇ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಯಾವ್ದಕ್ಕಾಗಿ ಚಿಂತೆ, ಯಾವ್ದಕ್ಕಾಗಿ ದುಃಖ ಪಡ್ತಿದ್ಯಾ? ನಿನ್ನೆ ಇದ್ದ ಖುಷಿನೇ ಇವತ್ತಿಲ್ಲ ಅಂದ್ಮೇಲೆ ಇವತ್ತಿರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಲ್ಲಿ ಯಾವ್ದು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ದೇವ್ ಬರೇಕರ್.